ಈ ಅಲಮೇಲಮ್ಮ ಯಾರಪ್ಪ ಅಂದರೆ 1600 ಸುಮಾರಿಗೆ ಶ್ರೀರಂಗಪಟ್ಟಣವನ್ನು ಆಳ್ತಿದ್ದಂಥ ವಿಜಯನಗರದ ಪ್ರತಿನಿಧಿ ತಿರುಮಲ್ಲರಾಯನ ಹೆಂಡತಿ. ಅವಳೇನು ಮಾಡ್ತಾ ಇರ್ತಾಳೆ ಆ ತಾಯಿ ಅಂತಂದರೆ, ಪ್ರತಿ ಮಂಗಳವಾರ ಶುಕ್ರವಾರ ತನ್ನ ಮೈ ಮೇಲಿದ್ದಂಥ ಎಲ್ಲ ಆಭರಣಗಳನ್ನು ರಂಗನಾಯಕಿ ಅಮ್ಮನವ್ರ ಮೇಲೆ ಹಾಕಿ ಪೂಜೆ ಮಾಡಿಸಿ ತಗೊಂಡೋಗ್ತಾ ಇರ್ತಾಳೆ. 1610ರಲ್ಲಿ ಯುದ್ಧ ಆದಾಗ ಮೈಸೂರಿನ ರಾಜ ಒಡೆಯರು ತಿರುಮಲರಾಯರ ಮೇಲೆ ಯುದ್ಧ ಮಾಡಿ ತಿರುಮಲರಾಯರನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಳ್ತಾರೆ. ಇದು ಯಾವುದರ ಅರಿವಿಲ್ಲದಂಥ ಅಲ್ಮೇಲಮ್ಮ ಅವತ್ತು ಸಂಜೆ ಹೋಗಿ ಆಭರಣ ಬಿಚ್ಕೊಂಬರಕ್ಕೆ ಹೋದಾಗ ಮೈಸೂರಿನ ಸೈನಿಕರು ಅವಳನ್ನು ತಡೀತಾರೆ. ಈಗ ನಾವು ಗೆದ್ದಿದ್ದೀವಿ, ನೀವು ಸೋತೋಗ್ಬಿಟ್ಟಿದ್ದೀರಿ, ಇಡೀ ಶ್ರೀರಂಗಪಟ್ಟಣ ನಮ್ಮದು, ದೇವಸ್ಥಾನ ನಮ್ಮದು, ದೇವರು ನಮ್ಮದು, ಅದ್ರ ಮೇಲಿರೋ ಆಭರಣನು ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು ಅಂತ. ಆಗ ಚರ್ಚೆ ಆಗುತ್ತೆ. ಆಗ ಚರ್ಚೆಗೂ ಅವಳು ಬಗ್ದೇ ಇದ್ದಾಗ ಮೈಸೂರು ಮಹಾರಾಜರ ಮಧ್ಯೆ ಪ್ರವೇಶಿಸಿ, ತಾಯಿ ನಿನ್ನ ಹತ್ರ ಇರೋವಂಥ ಆಭರಣಗಳೆಲ್ಲ ನೀನು ತಗೊಂಡು ಹೋಗ್ಬೋದು, ಆದರೆ ನಾವು ಯುದ್ಧ ಗೆದ್ದ ನೆನಪಿಗೆ ನೀನೇನಾದರೂ ಒಂದು ಆಭರಣನ ದೇವ್ರ ಮೈ ಮೇಲೆ ಬಿಡಬೇಕು, ರಂಗನಾಯಕಿ ಅಮ್ಮನವ್ರ ಮೇಲೆ ಬಿಡಬೇಕು ಅಂದಾಗ ಅವಳು ತನ್ನ ಮೂಗುತಿಯನ್ನು ಅಲ್ಲಿ ಬಿಡ್ತಾಳೆ. ಆ ಮೂಗುತಿ ಇವತ್ತಿಗೂ ಇದೆ ಶ್ರೀರಂಗಪಟ್ಟಣದಲ್ಲಿ. ಪ್ರತಿ ನವರಾತ್ರಿಗೆ ಈ 9-10 ದಿನಗಳ ಕಾಲ ಅದನ್ನು ದೇವರಿಗೆ ತೊಡಸಿ ಪೂಜೆ ಮಾಡಲಾಗುತ್ತೆ. ಸೊ ವೀಕ್ಷಕರಿಗೆ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನೀವು ಹೋಗಿ ನೋಡ್ಬೋದು ದಸರಾ. ಇವತ್ತು ನೀವು ನೋಡ್ಬೋದು. ಇವತ್ತು ನೀವು ಮಿಸ್ ಮಾಡಿದ್ರೆ ಇನ್ನೊಂದು ವರ್ಷದ ದಸರಕ್ಕೆ ನೀವು ಕಾಯಬೇಕು. ಈ ವರ್ಷ ಮಿಸ್ ಮಾಡಿದ್ರೆ ಮುಂದಿನ ವರ್ಷ ದಸರಾದಲ್ಲಿ ನೀವು ಹೋಗಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವರ ದರ್ಶನ ಮಾಡಿದ್ರೆ ಅವಳ ಮೂಗಿನ ಮೇಲಿನ ಮೂಗುತಿಯನ್ನು ನೀವು ನೋಡಿ, ಅದು ಅಲಮೇಲಮ್ಮ ಕೊಟ್ಟಂಥ ಮೂಗುತಿ. ಅಲಮೇಲಮ್ಮ ಮಿಕ್ಕಂಥ ಆಭರಣಗಳನ್ನು ತಗೊಂಡು ತಲಕಾಡಿಗೆ ಹೋಗ್ತಾರೆ. ತಲಕಾಡಿಗೆ ಹೋದಾಗ ಅವಳು ಈ ಅಪಮಾನದಿಂದ, ಸೋಲಿನಿಂದ, ನೋವಿನಿಂದ ಮೈಸೂರು ಮಹಾರಾಜರಿಗೆ ಶಾಪ ಕೊಡ್ತಾಳೆ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗಲಿ ಅಂತ. ಸೊ ಅದಾಗಿ ಮುಂದಕ್ಕೆ ಬಂದಾಗ ಅದು ಇತಿಹಾಸದಲ್ಲಿ ನಾವು ನೋಡಿದಾಗ 3ನೇ ಕೃಷ್ಣರಾಜ ಒಡೆಯರು 10ನೇ ಚಾಮರಾಜ ಒಡೆಯರನ್ನ ದತ್ತು ತಗೋತಾರೆ. ಚಾಮರಾಜ ಒಡೆಯರಿಗೆ ಮಕ್ಕಳಾಗುತ್ತೆ. ಚಾಮರಾಜ ಒಡೆಯರು ಮಕ್ಕಳಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರ ವಹಿಸ್ಕೊಂಡಿರ್ತಾರೆ, ಅವ್ರಿಗೆ ಮಕ್ಕಳಾಗೋದಿಲ್ಲ. ಅವರು ದತ್ತು ತಗೋತಾರೆ ಜಯಚಾಮರಾಜ ಒಡೆಯರನ್ನ, ಅವ್ರಿಗೆ ಮಕ್ಕಳಾಗುತ್ತೆ. ಶ್ರೀಕಂಠ ನರಸಿಂಹರಾಜ ಒಡೆಯರು ಪಟಕ್ ಬರ್ತಾರೆ, ಅವ್ರಿಗೆ ಮಕ್ಕಳಾಗೋದಿಲ್ಲ. ಹಾಗಾಗಿ ಈಗಿನ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರನ್ನ ಅವರು ದತ್ತು ತಗೊಂಡಿದ್ದಾರೆ. ಈಗ ಅವ್ರಿಗೆ ಮಕ್ಕಳಾಗಿದೆ.